ಬಿಗ್ ಬಾಸ್ ಮನೆ ಒಳಗಡೆ ಇವಾಗ ಯಾರು ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ? ಈಗ ಈಗ ಬಂದು ನಮ್ಮ ಹನುಮಂತು. ಹನುಮಂತನೇ ವಿನ್ ಆಗಬೇಕು. ಹನುಮಂತನೇ ವಿನ್ ಆಗಬೇಕು. ಹನುಮಂತು ಬಿಟ್ರೆ ಇನ್ಯಾರಾದ್ರೂ ಬೇರೆಯವ್ರು ವಿನ್ ಆಗಬೇಕು ಅಂದ್ರೆ ಯಾರು ವಿನ್ ಆಗಬೇಕು? ಗೋಲ್ಡ್ ಸುರೇಶ್ ಪಾಪ ಇದ್ರು ಅವ್ರು ಹೋಗ್ಬಿಟ್ರು ಸೆಂಟ್ರಲ್, ಅದೇ ಬೇಜಾರಾಗುತ್ತೆ ನಮ್ಗೆ. ಅವರಿದ್ರೆ ಸ್ವಲ್ಪ ಬರೋರು ಟಾಪ್ ಫೈವ್ ಅಂತ ಹೇಳ್ತೀನಿ. ಚೈತ್ರ ಅವ್ರು ತುಂಬ ಜಗಳದಲ್ಲೇ ಇದ್ದಾರೆ. ಆ ಜಗಳ ಬಿಟ್ಟು ಬೇರೆ ಏನೂ ಇಲ್ಲ ಅವ್ರದ್ದು. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಅಕ್ಕ. ಯಾರಿಷ್ಟ? ಎಲ್ಲರೂ ಇಷ್ಟ. ನಮ್ಮ ಫಸ್ಟು ಲಾಯರ್ ಮಂಜ ಇದ್ರು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಫಸ್ಟು ಲಾಯರ್ ಮಂಜ ಇದ್ರು, ಅವ್ರು ಹೋಗ್ಬಿಟ್ರು. ನಮ್ಮ ಮಂಜಣ್ಣ ಯಾರು ಮಂಜ ಅಲ್ಲ ಅದು ಸರ್, ಜಗದೀಶ್ ಇದ್ರು, ಅವ್ರು ಹೋಗ್ಬಿಟ್ರು. ಬೇಜಾರಾಗ್ತೈತೆ. ಇವಾಗ ಇರೋ ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರಿಷ್ಟ? ನಮ್ಗೆ ಈಗ ಈಗ ತ್ರಿವಿಕ್ರಮ್ ಇದಾರಲ್ಲ, ಅವರೇ ಇಷ್ಟ. ಸ್ವಲ್ಪ ಅವರೇ ಇಷ್ಟ, ಅವರೇ ವಿನ್ ಆಗ್ಬೇಕಂತ ಅನ್ಕೊಂಡಿದ್ವಿ. ತ್ರಿವಿಕ್ರಮ್ ಮತ್ತೆ ಏನು ಐಶ್ವರ್ಯ ಅವರ ಜೋಡಿ ಹೇಗಿದೆ ಅಂತ ಅನಿಸ್ತದೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಐಶ್ವರ್ಯ ಅಲ್ಲ ಅಕ್ಕ, ಅದು ಭವ್ಯ. ಭವ್ಯನಾ? ಓಕೆ, ಭವ್ಯ ಮತ್ತೆ ತ್ರಿವಿಕ್ರಮ್ ಅವ್ರ ಜೋಡಿ ಹೇಗಿದೆ? ಏನೋ ಚೆನ್ನಾಗೈತೆ ಅಕ್ಕ. ಈಗ ಜಗಳ ಆಗೈತೆ ಏನೋ ಗೊತ್ತಿಲ್ಲ ಈಗ. ಓಕೆ, ಮತ್ತೆ ಮಂಜು ಮತ್ತೆ ಗೌತಮ್ ಅವರ ಜೋಡಿ? ಅವ್ರದ್ದು ಗೆಳೆಯ ಗೆಳತಿ, ಅವರೆಲ್ಲ ಚೆನ್ನಾಗಿ ಆಡ್ತಾರೆ. ಸ್ಟ್ರಾಟಜಿ ಮಾಡಿ ಹಂಗೆ ಆಡಲಿ ಅಂತ ಹೇಳ್ತೀನಿ. ಬಿಗ್ ಬಾಸ್ ಮನೆ ಒಳಗಡೆ ಇವಾಗ ಯಾರು ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ? ಈಗ ಬಂದು ನಮ್ಮ ಹನುಮಂತು ವಿನ್ ಆಗಬೇಕು. ಉತ್ತರ ಕರ್ನಾಟಕದವ್ರು, ನಾವು ಉತ್ತರ ಕರ್ನಾಟಕದವ್ರು. ಹನುಮಂತು ವಿನ್ ಆದರೆ ಖುಷಿ. ಹಂಗೆ ಅದಕ್ಕೆ ಹನುಮಂತನೇ ವಿನ್ ಆಗಬೇಕು. ಹನುಮಂತನೇ ವಿನ್ ಆಗಬೇಕು. ಹನುಮಂತು ಬಿಟ್ರೆ ಇನ್ಯಾರಾದ್ರೂ ಬೇರೆಯವ್ರು ವಿನ್ ಆಗಬೇಕು ಅಂದ್ರೆ ಯಾರು ವಿನ್ ಆಗಬೇಕು? ಇಲ್ಲ, ನಾವು ಹನುಮಂತಿಗೆ ಹೇಳ್ತೀವಿ. ಹನುಮಂತಿಗೆ ನಾವು ಸಪೋರ್ಟು. ರಜತ್ ಅವ್ರು ಯಾವ ಥರ ಆಡ್ತಿದ್ದಾರೆ ಅಂತ ಅನ್ಸುತ್ತೆ? ರಜತ್ ಅವರು ಬರ್ತಾರೆ, ಏನೋ ಆಡ್ತಾರೆ, ಏನೋ ಒಂದು ಲೆವೆಲ್ಗೆ ಆಡ್ತಾರೆ. ಹನುಮಂತನ ತಕ್ಕಂತೆ ಹೋಯ್ತಿಲ್ಲ ಅದಕ್ಕೆ. ಚೈತ್ರ ಕುಂದಾಪುರ ಅವ್ರದ್ದು ಹೇಳ್ಬೇಡಿ, ಬಿಡಿಯಕ್ಕ ಅವ್ರದ್ದು. ಅವರು ಗೇಮ್ ಆಡೋವಾಗ ಎಲ್ಲ ಡಿಸ್ಟರ್ಬ್ ಮಾಡ್ತಾರೆ, ಎಲ್ಲರನ್ನ ಡಿಸ್ಟ್ರ್ಯಾಕ್ಟ್ ಮಾಡ್ತಾರೆ. ಅದಕ್ಕೆ ಅವರು ಅಷ್ಟೊಂದು ಆಡ್ತಿಲ್ಲ. ಧನರಾಜ್ ಅವರು ಏನೋ ಆಡ್ತವ್ರೆ. ಹನುಮಂತ ಜೊತೆ ಇದ್ಬಿಟ್ಟು ಗೆಲ್ತಾನೆ ಮಾಡಿ ಆಡ್ತಾರೆ. ಅವರು ಚೆನ್ನಾಗಿ ಆಡ್ತಾರೆ. ಇಲ್ಲಿವರೆಗೂ ಹೋದರಲ್ಲಿ ಇಂಥವ್ರು ಇದ್ದಿದ್ರೆ ವಿನ್ ಆಗ್ತಾ ಇದ್ರು ಅಂದ್ರೆ ಯಾರು? ಗೋಲ್ಡ್ ಸುರೇಶ್ ಪಾಪ ಇದ್ರು, ಅವ್ರು ಹೋಗ್ಬಿಟ್ರು ಸೆಂಟ್ರಲ್, ಅದೇ ಬೇಜಾರಾಗುತ್ತೆ ನಮ್ಗೆ. ಅವರಿದ್ರೆ ಸ್ವಲ್ಪ ಬರೋರು ಟಾಪ್ ಫೈವ್ ಅಂತ ಹೇಳ್ತೀನಿ. ಗೋಲ್ಡ್ ಸುರೇಶ್ ಅವ್ರು ಹೋಗಿದ್ ಬೇಜಾರಾಯ್ತಾ? ಬೇಜಾರಾಗೈತೆ ಸ್ವಲ್ಪ. ಇವಾಗ ಅವ್ರೇನಾದ್ರು ಮತ್ತೆ ರಿಟರ್ನ್ ಬಿಗ್ ಬಾಸ್ ಮನೆ ಒಳಗಡೆ ಬಂದ್ರೆ ಚೆನ್ನಾಗಿರುತ್ತೆ ಆಟ ಅಂತ ಅನ್ಸುತ್ತೆ? ಚೆನ್ನಾಗಿರುತ್ತೆ. ನಮ್ಮ ಹನುಮಂತ ಜೊತೆ ಆಡ್ತಾರಲ್ಲ, ಅವರು ಚೆನ್ನಾಗಿರುತ್ತೆ. ಗೋಲ್ಡ್ ಸುರೇಶ್ ಅಣ್ಣ ಆಡಿದ್ರೆ ಹಳಿಯ ಮಾವ ಸ್ಟೋರಿ ಚೆನ್ನಾಗಿ, ಹಳೆಯ ಮಾವ ಚೆನ್ನಾಗಿರುತ್ತೆ. ಟಾಪ್ 5 ವರೆಗೂ ಯಾರ್ಯಾರು ಬರ್ಬೋದು ಅಂತ ಅನ್ಸುತ್ತೆ? ಹನುಮಂತು, ಸೆಕೆಂಡ್ ರಜತ್, ತ್ರಿವಿಕ್ರಮ್, ಇನ್ನೊಂದು ಮೋಕ್ಷಿತಾ, ಭವ್ಯ, ಇಷ್ಟು ಹೇಳ್ತೀವಿ. ವಿನ್ ಆಗೋದು ಮಾತ್ರ ಹನುಮಂತನೇ. ಹನುಮಂತನೇ ವಿನ್ ಆಗೋದು. ಸುದೀಪ್ ಸರ್ ನೆಕ್ಸ್ಟ್ ಇಯರ್ ಇಂದ ಇದು ಏನೋ ಆಂಕರಿಂಗ್ ಮಾಡೋದಂತ ಹೇಳಿದ್ರಲ್ವಾ, ಸೊ ನೆಕ್ಸ್ಟ್ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಅಂತ ಹೇಳುತ್ತೆ? ಅವ್ರು ಬಿಟ್ಟರೆ ಬಿಗ್ ಬಾಸೇ ಚೆನ್ನಾಗಿರಲ್ಲ. ಸುದೀಪ್ ಸರಿಯೇ ಮಾಡ್ಬೇಕು ಹೇಳ್ತೀನಿ. ಇಲ್ಲಿ ಅವ್ರು ಬಿಟ್ಟರೆ ಇನ್ಯಾರು ಚೆನ್ನಾಗಿ ತಗೊಳ್ಳಲ್ಲ ಕ್ಲಾಸ್ ಅಂತೀನಿ. ಸೀಸನ್ 11 ಎಂಜಾಯ್ ಮಾಡಿದ್ರೆ ಬಿಗ್ ಬಾಸ್? ಎಂಜಾಯ್ ಮಾಡ್ತಿದ್ದೀವಿ. ಡೈಲಿ ನೋಡ್ತಾ ಇದ್ದೀವಿ ಮನೆಯಲ್ಲಿ, ಏನೋ ಎಂಜಾಯ್ ಮಾಡ್ತಿದ್ದೀವಿ. ಮಂಜು ಮತ್ತೆ ಗೌತಮಿ ಅವರ ಜೊತೆ ಅವ್ರದ್ದು ಚೆನ್ನಾಗಿದೆ ಫ್ರೆಂಡ್ಶಿಪ್. ಯಾವ ಥರ ಆಡ್ತಿದೆ ಬಿಗ್ ಬಾಸ್ ಮನೇಲಿ? ಈ ಸರಿ ಇರುವಂಥ ಸ್ಪರ್ಧಿಗಳು ಯಾವ ಥರ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ? ಈ ಸತಿ ತುಂಬ ಜಗಳನೇ ಆಗಿದೆ. ಅಷ್ಟೇನೂ ಇಲ್ಲ. ಲಾಸ್ಟ್ ಸೀಸನ್ ಚೆನ್ನಾಗಿತ್ತು. ಈ ಸೀಸನ್ ನೋಡಿದ್ರೆ ಸ್ವಲ್ಪ ಬರೀ ಜಗಳದಲ್ಲೇ ಆಯಿತು. ಮಂಜಣ್ಣ ಯಾವ ಥರ ಆಡ್ತಿದ್ದಾರೆ ಅಂತ ಅನ್ಸುತ್ತೆ? ಜನ ಚೆನ್ನಾಗಿ ಆಡ್ತಿದ್ದಾರೆ. ಆಮೇಲೆ ಚೈತ್ರ ಅವ್ರು ತುಂಬ ಜಗಳದಲ್ಲೇ ಇದ್ದಾರೆ. ಆ ಜಗಳ ಬಿಟ್ಟು ಬೇರೆ ಏನೂ ಇಲ್ಲ ಅವ್ರದ್ದು. ಧರ್ಮ ಮತ್ತು ಹನುಮಂತ್ ಅವರು? ಹನುಮಂತು ಧರ್ಮ ಬರೀ ಮಾತಲ್ಲೇ ಆಗೋಗ್ಬಿಟ್ಟಿದೆ. ಕುತ್ಕೊಂಡು ಕಾಮಿಡಿ ಇದರಲ್ಲೇ ಇದ್ದಾರೆ. ಯಾರು ವಿನ್ ಆಗ್ಬೋದು ಈ ಸರಿ ಬಿಗ್ ಬಾಸ್ ಅಂತ ಅನ್ಸುತ್ತೆ? ತ್ರಿವಿಕ್ರಮ್. ಯಾಕೆ ತ್ರಿವಿಕ್ರಮೇ ಅಂತ ಅನಿಸ್ತಿದೆ ನಿಮಗೆ? ಅವರೇ ಯಾಕೆ ವಿನ್ ಆಗ್ಬೋದು ಅಂತ ಅನಿಸ್ತಿದೆ? ಅವ್ರು ಸ್ವಲ್ಪ ಚೆನ್ನಾಗಿ ಆಡ್ತಿದ್ದಾರೆ. ಎಲ್ಲಾರನ್ನೂ ನೋಡಿದ್ರೆ ಅವ್ರು ಸ್ವಲ್ಪ ಬೆಸ್ಟ್ ಕೊಡ್ತಾ ಇದ್ದಾರೆ. ಟಾಪ್ 5 ವರೆಗೂ ಯಾರ್ಯಾರು ಬರ್ಬೋದು ಅಂತ ಅನ್ಸುತ್ತೆ? ಟಾಪ್ 5 ರಜತ್, ಭವ್ಯ, ಮಂಜಣ್ಣ, ಆಮೇಲೆ ಗೌತಮಿ, ಆಮೇಲೆ ವಿಕ್ರಮ್. ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದರು. ಸೊ ಯಾವ ಥರ ಆಡಿದ್ರು ಆಟ, ಇವಾಗ ಯಾವ ಥರ ಆಡ್ತಿದ್ದಾರೆ ಅಂತ ಅನ್ಸುತ್ತೆ? ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಇದರಲ್ಲಿ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಇವಾಗ. ಇಲ್ಲಿವರೆಗೂ ಹೋಗಿರೋ ಕಂಟೆಸ್ಟೆಂಟ್ಸಲ್ಲಿ ಯಾರಾದರೂ ಒಬ್ಬರು ನಿಮ್ಮ ಫೇವ್ರೇಟ್ ಇದ್ದಿದ್ರೆ ಸೊ ಅವರೇ ವಿನ್ ಆಗ್ತಿದ್ರು ಅಂದರೆ ಯಾರು? ಹಂಗೆ ಯಾರು? ಇವನು ಶಿಷ್ಯರು ಶಿಶಿರ್ ವಿನ್ ಆಗ್ತಿದ್ರು. ವಿನ್ ಆಗ್ತಾಯಿದ್ರು. ಚೆನ್ನಾಗಿ ಆಡ್ತಿದ್ರು. ಅವರು ಸ್ವಲ್ಪ ಎಲ್ಲೋ ಎಡುದ್ರು. ಏನೋ ಸೀಸನ್ 11 ಲಾಸ್ಟ್ ಅಂತ ಹೇಳಿದ್ದಾರೆ ಸುದೀಪ್ ಸರ್. ಸೊ ನೆಕ್ಸ್ಟು ಅವ್ರನ್ನ ಬಿಟ್ಟು ಬೇರೆ ಯಾರು ನಡೆಸ್ಬೋದು ಬಿಗ್ ಬಾಸ್ ಶೋನ ಅಂತ ಅನ್ಸುತ್ತೆ? ಐಡಿಯಾ ಇಲ್ಲ. ನೀನು ನೋಡ್ತೀಯನ ಬಿಗ್ ಬಾಸ್? ಹಾಂ. ಯಾರಿಷ್ಟ? ತ್ರಿವಿಕ್ರಮ್.
ತ್ರಿವಿಕ್ರಮ ಇಷ್ಟ. ನಿಮ್ಮ ಅಮ್ಮಂಗೆ ಇಷ್ಟ ಅಂತ ಅವ್ರ ಇಷ್ಟನಾ ನಿಂಗೆ? ಅವ್ನಿಗೂ ಇಷ್ಟ. ಇಲ್ಲ ನಿಂಗೆ ಯಾಕೆ ಇಷ್ಟ ತ್ರಿವಿಕ್ರಮ ಹೇಳಿ ಮತ್ತೆ? ಗೊತ್ತಿಲ್ಲ. ಇಷ್ಟ ತಾನೇ, ಮತ್ತೆ ಯಾಕೆ ಇಷ್ಟ? ಚೆನ್ನಾಗಿ ಆಡ್ತಾರೆ. ಓಕೆ, ಯಾರು ವಿನ್ ಆಗ್ತಾರೆ ಈ ಸರಿ ಬಿಗ್ ಬಾಸ್? ತ್ರಿವಿಕ್ರಮ್. ತ್ರಿವಿಕ್ರಮೇ ಬಿಗ್. ಹೌದಾ? ಮಂಜಣ್ಣ ವಿನ್ ಆಗಲ್ವಾ ಹಂಗಂದ್ರೆ? ಇಲ್ಲ. ತ್ರಿವಿಕ್ರಮ್ ಬಿಟ್ರೆ ಯಾರು ವಿನ್ ಆಗೋದೇ ಇಲ್ಲ ಬಿಗ್ ಬಾಸ್. ಓಕೆ, ಯಾರು ಜಾಸ್ತಿ ಜಗಳ ಮಾಡ್ತಾರೆ ಬಿಗ್ ಬಾಸ್ ಅಲ್ಲಿ? ಗೊತ್ತಿಲ್ಲ.